ವಿಶೇಷವೇನೆಂತಂದರೆ ಶ್ರೀ ಮಡಿವಾಳ ಮಾಚದೇವರ ನಮ್ಮ ದೇವಸ್ಥಾನದ 9ನೇ ವರ್ಷ ವಾರ್ಷಿಕೋತ್ಸವ, ದಿ ಮಡಿವಾಳ ಕೋಆಪರೇಟಿವ್ ಸೊಸೈಟಿದ 79ನೇ ವಾರ್ಷಿಕೋತ್ಸವ ಹಮ್ಮಿಕೊಂಡಿರುತ್ತೇವೆ. ನಾವು ಸುಮಾರು 3 ತಿಂಗಳಿಂದ ಎಲ್ಲ ಸುತ್ತಮುತ್ತ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವ ಸುತ್ತಮುತ್ತ ಹಳ್ಳಿಗಳಿಗೆ ಭೇಟಿ ನೀಡುತ್ತೇವೆ. ಸುಮಾರು ನಮಗೆ 75% ಅಷ್ಟು ಮನೆಗಳನ್ನು ಸಿಕ್ಕಿರುತ್ತವೆ. ಅದಕ್ಕೆ ಇನ್ನೂ 25% ನಮ್ಮ ಸಮಾಜ ಮನೆಗಳನ್ನು ನಮಗೆ ಸಿಕ್ಕಿರೋದಿಲ್ಲ. ಅವರಿಗೆಲ್ಲ ಈ ವಿಷಯವನ್ನು ತಿಳಿಯಬೇಕಂತ ನಾವು ಈ ದಿನ ಈ ಪ್ರೆಸ್ ಮೀಟ್ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಮಾಚದೇವರ ಸ್ವಾಮಿಯವರು ಇನ್ನೂ ಮಟ್ಟ ನಮ್ಮ ಮಡಿವಾಳ ಮಾಚದೇವರ ದೇವಸ್ಥಾನಕ್ಕೆ ಆಗಮಿಸಿರುವುದಿಲ್ಲ. ಅದಕ್ಕೆ ಈಗ ಈ ವರ್ಷ ವಿಶೇಷವೇನೆಂದರೆ 301 ಕುಂಭಮೇಳ ನಾವೆಲ್ಲ ಟೀಮ್ ಏನಿದೆ ನಮ್ಮ ಮಡಿವಾಳ ನಾವು ಟೀಮ್ ಮಾಡಿದ್ದೀವಿ. ಒಂದು 60-70 ಮಂದಿ ಟೀಮ್ ಇದೆ. ಎಲ್ಲರೂ 3 ತಿಂಗಳಿಂದ ಶ್ರಮ ಪಡ್ತಾ ಇದ್ದಾರೆ. ಅವರು ಎಲ್ಲ ಎಷ್ಟೆಷ್ಟು ಜನ ಆಗ್ತಾರೆ ಎಲ್ಲ ತೊಗೊಂಡು 301 ಕುಂಭಮೇಳ ಮಹಿಳೆಯರು ಸೇರಿದೆ. ಆ ಮುಖಾಂತರ ಮೆರವಣಿಗೆ ಮುಖಾಂತರ ಮಾಚದೇವರ ಸ್ವಾಮಿಯವರನ್ನು ಧಾರವಾಡ ನಮ್ಮ ಹುಬ್ಳಿ ದೇವಸ್ಥಾನಕ್ಕೆ ಮೆರವಣಿಗೆ ಮುಖಾಂತರ ಕರ್ಕೊಂಡ್ಬರ್ಬೇಕಂತ ಒಂದು. ಮತ್ತು ಇನ್ನೊಂದು ಏನಂದರೆ ನಮ್ಮ ಸಮಾಜ ಆಲ್ರೆಡಿ ಒಗ್ಗಟ್ಟಿಲ್ಲ. ಈ ಒಗ್ಗಟ್ಟು ಈಗ ನಾವು ಧಾರವಾಡ ಜಿಲ್ಲೆಯಲ್ಲಿ ಏನು ಮಾಡಿದ್ವಿ, ಸುಮಾರು ಒಂದು 6 ತಿಂಗಳಿಂದ ಬರೀ ಅದೇ ಮಾಡ್ತಾಯಿದ್ದೀವಿ. ಎಲ್ಲ ಹಳ್ಳಿಗೆ ಹೋಗೋದು, ನಮ್ಮ ಅವ್ರ ಮನೆ ಏನು ವಿಶ್ವಾಸಕ್ಕೆ ತೊಗೊಳೋದು, ಎಲ್ಲ ತಾಲೂಕು ಅಧ್ಯಕ್ಷರು ತೊಗೊಳೋದು, ಅವ್ರ ವಿಶ್ವಾಸಕ್ಕೆ ತೊಗೊಂಡು ಮೀಟಿಂಗ್ ತಿಂಗಳಕ್ಕೊಂದು 4-5 ಮೀಟಿಂಗ್ ಎಲ್ಲ ಹಳ್ಳಿಗಳಿಗೆ ಮಾಡಿ ಇವತ್ತೊಂದು ಒಗ್ಗಟ್ಟನ್ನು ಮಾಡಿದ್ದೀವಿ. ಈ ಒಗ್ಗಟ್ಟನ್ನು ನಾವು ನಮ್ಮ ಬೆಂಗಳೂರು ಮಠ ಮುಟ್ಟಬೇಕಂತ ನಮ್ಮದು ಒಂದು ಗುರಿ ಇದೆ. ಮತ್ತು ಬರೋ ದಿನದಲ್ಲಿ ನಾವು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಬರೋ ದಿನದಲ್ಲಿ ಮೂರ್ತಿಯನ್ನು ನಾವು ಮಡಿವಾಳ ಮಾಚದೇವರ ನಮ್ಮದು ಎಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲೂ ಇರುವುದಿಲ್ಲ. ಅದಕ್ಕೆ ಬರೋ ದಿನದ ಮೂರ್ತಿಯನ್ನು ಸ್ಥಾಪನೆ ಮಾಡುವ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ಈ ಸ್ಟೇಜ್ ಪ್ರೋಗ್ರಾಮಿಗೆ ನಮ್ಮ ಹೆಮ್ಮೆಯಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾ ಇದ್ದಾರೆ. ಮತ್ತು ಮಹೇಶ್ ಟಂಗಿನಕಾಯಿ ಸರ್, ಪ್ರಸಾದ್ ಅಬ್ಬಾಯಿ ಸರ್, ರಘು ಕೊಟ್ಟಿಲ್ ಸರ್ ಇದ್ದಾರೆ. ಮತ್ತು ತುಂಬ ಜನ ಇದೆ. ಮೇಯರ್ ಅವರು ಬರ್ತಾ ಇದ್ದಾರೆ. ನಮ್ಮ ಲೋಕಲ್ ಕಾರ್ಪೊರೇಟ್ ವೀರಣ್ಣ ಸೌಡಿಯವರು ಬರ್ತಾ ಇದ್ದಾರೆ. ನಮ್ಮ ವಾರ್ಡ್ ನಂಬರ್ 1 ಆದ ನಮ್ಮ ಸಮಾಜದವರೇ ಇವರು ಕಾರ್ಪೊರೇಟರ್ ಇದ್ದಾರೆ. ಅನಿತಾ ಚಳಗೇರಿ ಅಂತ ಅವರು ಬರ್ತಾ ಇದ್ದಾರೆ. ಮತ್ತು ಹಲವಾರು ಜನ ಬರ್ತಾ ಇದ್ದಾರೆ. ಆ ದಿನ ಅವರೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಮತ್ತು ಉದ್ಯಮಿಗಳಾದ ಪ್ರಕಾಶ್ ಪಾಟೀಲ್ ಮತ್ತು ಗಣೇಶ್ ಹೋಟೆಲ್ ಮಾಲೀಕರಾದವರು ನಮ್ಮ ಸಮಾಜದವರೇ ಪುತ್ರನ್ ಅಂತ ಅವರು ಆಗಮಿಸ್ತಾ ಇದ್ದಾರೆ. ಇದು ಬರೋದು 16ನೇ ತಾರೀಕಿದೆ, ಆಗಸ್ಟ್ 16ರಂದು ಹಮ್ಮಿಕೊಂಡಿದೆ. ಮತ್ತು ಇನ್ನೊಂದು ಏನು ವಿಶೇಷ ಅಂದರೆ ನಾವು ಎವ್ರಿ ಇಯರ್ ನಾವು ಏನು ಮಾಡ್ತೀವಿ ಅಂದರೆ 300 ಇನ್ವಿಟೇಷನ್ ಕಾರ್ಡ್ದಲ್ಲಿ ನಾವು ಈ ಉತ್ಸವವನ್ನು ಮುಗಿಸ್ತಿದ್ವಿ. ಈ ಥರ ಹಂಗೆ ಆಗಬಾರ್ದು. ಧಾರವಾಡ ಜಿಲ್ಲೆಗೆ ನಮ್ಮ ಗುಡಿ ಸೀಮಿತವಾಗಬೇಕಂತಂದು ಬರೋಬ್ಬರ 3000 ಇನ್ವಿಟೇಷನ್ ಕಾರ್ಡನ್ನು ನಾವು ಇನ್ನೂ ನಮ್ಮ ಕಡೆ ಆ್ಯಕ್ಚುಲಿ ಮಾಧ್ಯಮರು ಕೊಡೋಕ್ಕೂ ನಮ್ಮ ಕಡೆ ಇನ್ವಿಟೇಷನ್ ಕಾರ್ಡ್ ಇಲ್ಲ. ಅಷ್ಟು ಕಾರ್ಡನ್ನು ಖಾಲಿಯಾಗಿದ್ದಾವೆ. ಮತ್ತು ಇನ್ನೊಂದು 4 ದಿವಸ ನಾವು ಇನ್ವಿಟೇಷನ್ ಕಾರ್ಡ್ ಯಾವುದೇ ಮಾಡಿಲ್ಲ. ವಾಟ್ಸಪ್ ಮುಖಾಂತರ ನಾವೆಲ್ಲ ಸುದ್ದಿ ಮತ್ತು ಇದು ನಿಮ್ಮ ಪತ್ರಕರ್ತ ಮುಖಾಂತರ ತಿಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ ಇದರಲ್ಲಿ ಆಗಸ್ಟ್ 15ರಂದು ನಮ್ಮ ಮಡಿವಾಳ ಕರ್ನಾಟಕದಲ್ಲೇ ನಮ್ಮ ಮಡಿವಾಳ ಮಾಚದೇವರ ಇದರಲ್ಲಿ ಯಾರೂ ರಕ್ತ ಶಿಬಿರನ್ನು ಅಂದ್ಕೊಂಡಿಲ್ಲ. ಈ ನಾವು ಆಗಸ್ಟ್ 15 ರಕ್ತ ಶಿಬಿರನ್ನು ಸುಮಾರು ಒಂದು 50 ಮಂದಿ ರೆಡಿಯಾಗಿದ್ದಾರೆ ರಕ್ತ ಬ್ಲಡ್ ಡೊನೇಟ್ ಕೊಡೋಕ್ಕೆ. ನಾವು ಇನ್ನೂ ಸ್ಪೆಷಲಿ ಯಾವುದೇ ಬ್ಲಡ್ ಬ್ಯಾಂಕಿಗೆ ಕೊಡ್ತಾ ಇಲ್ಲ. ಸ್ಪೆಷಲಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಕೊಡ್ತಾ ಇದ್ದೀವಿ. ಅದೇ ಕ್ಯಾನ್ಸರ್ ಹಾಸ್ಪಿಟಲ್ ಎಷ್ಟು ಬ್ಲಡ್ ಇದ್ದರೂ ಸಾಕಾಗೋದಿಲ್ಲ. ಅದಕ್ಕೆ ನಾವು ಸ್ಪೆಷಲಿ ಹೂಡಿಕೆ ಕ್ಯಾಸ್ ಎಲ್ಲರೂ ಮೀಟಿಂಗ್ದಾಗ ಚರ್ಚೆ ಮಾಡಿ, ಇಲ್ಲ ನಾವೆಲ್ಲರೂ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಕೊಡೋನು, ಅದು ನಮಗೆ ರಿಟರ್ನ್ ಬಂದರೂ ಪರವಾಗಿಲ್ಲ, ಇಲ್ಲಾಂದ್ರೂ ಪರವಾಗಿಲ್ಲ, ಸರ್ಟಿಫಿಕೇಟ್ ಕೊಟ್ಟರು, ಬಟ್ ನಾವು ಅಲ್ಲಿನವ್ರಿಗೆ ಹೆಲ್ಪ್ ಆಗಬೇಕು ಅಂತಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ನನ್ನ ಹೆಸರು ಸತೀಶ್ ಕೌತಾಳ್ ಅಂತ. ನಾನು ಈ ಮಡಿವಾಳ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಮತ್ತು ಈಗ ನೂತನವಾಗಿ ಧಾರವಾಡ ಜಿಲ್ಲಾ ಅಧ್ಯಕ್ಷರು ನಾವೇ. ಮತ್ತು ಇಲ್ಲೆಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಆಗಮಿಸಿದ್ದಾರೆ. ಮತ್ತು ನಮ್ಮ ಹಿರಿಯರು ಗುರಿಯರು ಎಲ್ಲರೂ ಇದ್ದಾರೆ. ಮಾಜಿ ಅಧ್ಯಕ್ಷರು ಇದ್ದಾರೆ ಧಾರವಾಡ ಜಿಲ್ಲಾದು, ನಮ್ಮ ಗುರಿಯರು ಇವರೆಲ್ಲ ಪ್ರತಿದಿನವೂ ನನ್ನ ಹತ್ರ ಬೆನ್ನೆಲುಬಾಗಿ ನನ್ನ ಕಡೆ ನಿಂತು ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ ಕೊಡ್ತೀನಿ. ಇನ್ನು ಮುಂದೆ ದಿನಗಳಲ್ಲಿ ಹೀಗೆ ನನಗೆ ನಿಂತರೆ ಒಂದು ದಿನ ಇದೇನು ನಮ್ದು ಇದೆಯಲ್ಲ ಒಗ್ಗಟ್ಟು ನಾವು ಬೆಂಗಳೂರಿಗೆ ತೋರಿಸ್ಬೇಕಂತ ನಮ್ದು ಆಸೆ ತುಂಬ ಇದೆ. ಈಗ ಬೆಂಗಳೂರಲ್ಲಿ ಏನಿದೆ ನಮ್ಗೆ ಇಲ್ಲಿನವ್ರಿಗಂದ್ರೆ ಸ್ವಲ್ಪ ಕೆಳಗಡೆ ನೋಡ್ತಾರೆ. ಬೆಂಗಳೂರು ಒಂದು ದೊಡ್ಡ ಅದು ಅಲ್ಲಿಂದ ಬಟ್ ಡೆಲ್ಲಿ ಬೇರೆ ಇದೆ. ಅದನ್ನು ನಾವು ಬೆಂಗಳೂರಿಗೆ ಸೀಮಿತವಾಗಬೇಕಂತ ಈ ದೊಡ್ಡ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಧನ್ಯವಾದಗಳು.